ಇನ್ನು ಈ ಬಿಗ್ ಬಾಸ್ ಸೀಸನ್ 12 ಇದೆಯಲ್ಲ, ಅಂತಿಮ ಘಟ್ಟವನ್ನು ತಲುಪಿದೆ. ಬಿಗ್ ಬಾಸ್ ಕನ್ನಡದ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಯಾವಾಗ ಗೊತ್ತಾ ಫಿನಾಲೆಗೆ ಎಂಟ್ರಿ ಕೊಡೋದು ಮತ್ತು ಫಿನಾಲೆಗೆ ಎಂಟ್ರಿ ಕೊಡೋದು ಯಾರು? ಜನವರಿ 17, 18ರಂದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಇರೋದು ಕೇವಲ 8 ಸ್ಪರ್ಧಿಗಳು ಮಾತ್ರ. ಆದ್ರೆ 5 ರಿಂದ 6 ಮಂದಿ ಮಾತ್ರ ಗ್ರ್ಯಾಂಡ್ ಫಿನಾಲೆಗೆ ಪ್ರವೇಶವನ್ನ ಪಡಿತಾರೆ. ಅಂತೂ ಇಂತೂ ಬಿಗ್ ಮನೆಯಲ್ಲಿ 15 ವಾರ ಕಳೆದ ಮಂದಿ, 100 ದಿನ ಪೂರೈಸಿರೋ ಸ್ಪರ್ಧಿಗಳಿಗೆ ಕಪ್ಪು ಮೇಲೆ ಕಣ್ಣು ಬಿದ್ದಿದೆ. ಈ ಬಾರಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಬಾರಿಯ ಬಿಗ್ ಬಾಸ್ ಫಿನಾಲೆ. ಯಾರು ಗೆಲ್ತಾರೆ, ಯಾರು ಗೆಲ್ಲಬಹುದು ಅನ್ನುವಂತಹ ಅನೇಕ ಪ್ರಶ್ನೆಗಳ ನಡುವಿನಲ್ಲಿ ಬಿಗ್ ಬಾಸ್ ಫಿನಾಲೆ ಯಾವಾಗ ಅಂತ ನಾವು ಹೇಳ್ತೀವಿ ಕೇಳಿ. ಬಿಗ್ ಬಾಸ್ ಫಿನಾಲೆ ಇದೇ ಜನವರಿ 17 ಮತ್ತು 18ರಂದು ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಸೊ ಬಹುತೇಕ ಗಿಲ್ಲಿ ನಟನೆ ಗೆಲ್ತಾನೆ ಅಂತ ಕೂಡ ಅನೇಕರು ಹೇಳ್ತಾ ಇದ್ರು. ಆದ್ರೆ ಹಂಗಾಗುತ್ತಾ? ನೋ. ಗಿಲ್ಲಿ ನಟ, ಕಾವ್ಯ ಶೈವ, ರಕ್ಷಿತಾ ಶೆಟ್ಟಿ, ರಘು, ಧ್ರುವಂತ್, ರಾಶಿಕಾ ಶೆಟ್ಟಿ, ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇಬ್ಬರಿಬ್ಬರಿದ್ದಾರೆ. ಧ್ರುವಂತ್ ಇಲ್ಲ, ಒಬ್ರೆ. ಈ 8 ಸ್ಪರ್ಧಿಗಳು ಯಾರಿಗೆ ಫಿನಾಲೆ ಅರ್ಹತೆ ಇದೆ? ಈ ವಾರಾಂತ್ಯಕ್ಕೆ ಮತ್ತೊಬ್ಬರು ಎಲಿಮಿನೇಷನ್ ಆಗುತ್ತೆ, ಮತ್ತೊಬ್ಬರು ಮಾತ್ರನಾ ಅಥವಾ 2-3 ಜನ ಆಗ್ತಾರ? ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟು ಟಾಪ್ 6 ಸ್ಪರ್ಧಿಗಳಲ್ಲಿ ಜನವರಿ 17ರಂದು ಒಬ್ಬರು ಎಲಿಮಿನೇಟ್, 18ರಂದು ಹಂತವಾಗಿ ಉಳಿದ 3 ಸದಸ್ಯರು ಎಲಿಮಿನೇಟ್ ಆಗ್ತಾರೆ. ಬಿಗ್ ಬಾಸ್ ವಿನ್ನರ್ಗೆ ಕಪ್ ಜೊತೆಗೆ 50 ಲಕ್ಷ ಪ್ರೈಸ್ ಮನಿಯನ್ನು ಕೂಡ ನೀಡಲಾಗುತ್ತೆ. ಫಿನಾಲೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಟಾಕ್ಸಿಕ್ ಸ್ಟಾರ್ ಯಶ್. ಓಕೆ, ಇಂಟ್ರೆಸ್ಟಿಂಗ್. ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಕಪ್ ಗೆಲ್ಲುತ್ತೆ ಅಂತ ಹೇಳಿ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಯಿತು. ಇನ್ನು ಬಿಗ್ ಬಾಸ್ ಫಿನಾಲೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕೂಡ ಕಾಣಿಸಿಕೊಳ್ತಾರಂತೆ. ಈಗಾಗಲೇ ಟಾಕ್ಸಿಕ್ ಪ್ರಮೋಷನ್ ನಲ್ಲಿ ಮುಂದಾಗಿರುವಂತಹ ಟಾಕ್ಸಿಕ್ ಟ್ರೇಲರ್ ಇವತ್ತಷ್ಟೇ ರಿಲೀಸ್ ಆಯಿತು, ಟೀಸರ್. ಯಶನ್ನ ಎಲ್ಲರೂ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ, ನೋಡಬೇಕು ಅಂತ ಹೇಳಿ. ಅವರು ಇದೀಗ ಬಿಗ್ ಬಾಸ್ ಫೈನಲ್ ಅಲ್ಲಿ ಕೂಡ ಕಾಣಿಸಿಕೊಳ್ತಾರಂತೆ. ಸೊ ಅಂತಿಮ ಘಟ್ಟವನ್ನು ತಲುಪಿದೆ ಈ ಬಾರಿಯ ಬಿಗ್ ಬಾಸ್ ಫೈನಲ್. ಈ ಫೈನಲ್ ಇದೇ ಜನವರಿ 17 ಮತ್ತು 18ರಂದು ಫೈನಲ್ ಎಪಿಸೋಡ್ ನಿಮ್ಮ ಎದುರಿಗೆ ಬರುತ್ತೆ. ಇನ್ನು ಈ ವಿಚಾರದ ಕುರಿತಾಗಿ ಪ್ರತಿನಿಧಿ ರೋಜಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೋಜಾ, ಏನೇನು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ? ಎಸ್ ಕಾರ್ತಿಕ್, ಬಿಗ್ ಬಾಸ್ ಅನ್ನುವಂಥದ್ದು ಸಾಕಷ್ಟು ಎಂಟರ್ಟೈನ್ ಮಾಡ್ತು ನಮ್ಮೆಲ್ಲರೂ ಕೂಡ. ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಗ್ರ್ಯಾಂಡ್ ಫಿನಾಲೆಗೆ. ಎಲ್ಲರೂ ಕೂಡ ಕಾತರಾಗಿ ಕಾಯ್ತಾ ಇದ್ದೇವೆ ಏನಾಗ್ಬೋದು ರಿಸಲ್ಟ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಸ್ಪರ್ಧಿಗಳು ಎಲ್ಲರೂ ಕೂಡ ಹಾಗೇ ಇದ್ದಾರೆ. ಗಿಲ್ಲಿ ನಟ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಯಾರು ಫಿನಾಲೆಗೆ ಹೋಗ್ತಾರೆ ಅನ್ನುವಂತಹ ಕುತೂಹಲ ಸಾಕಷ್ಟಿದೆ. ಜನವರಿ 17 ಹಾಗೆ 18 ಈ 2 ದಿನಗಳಲ್ಲೂ ಗ್ರ್ಯಾಂಡ್ ಫಿನಾಲೆ ನಡೆಯುವಂಥದ್ದು. ಮೇಜರ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಇಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಹೊರ ಬೀಳ್ತಾ ಇದೆ. ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಇದೆ. ಬಿಕಾಸ್ ಟಾಕ್ಸಿಕ್ ಟ್ರೈಲರ್ ಇವತ್ತು ರಿಲೀಸ್ ಆಗಿರುವಂಥದ್ದು. ನಾವಿಟ್ಟಂತಹ ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆಯ ಮಟ್ಟಕ್ಕಿಂತ ಹೆಚ್ಚಾಗಿ ಸದ್ದು ಸುದ್ದಿ ಮಾಡ್ತಾ ಇದೆ ಆ ಒಂದು ಟಾಕ್ಸಿಕ್ನ ಟ್ರೈಲರ್ ಆಗಿರ್ಬೋದು. ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ. ಯಶ್ ಅವರ ಬರ್ತ್ಡೇಗೆ ವಿಶ್ ಮಾಡಿ, ಜೊತೆಗೆ ಟಾಕ್ಸಿಕ್ ಕೂಡ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಸೊ ಇದೆಲ್ಲವನ್ನು ಗಮನಿಸ್ತಾ ಹೋದಾಗ ನಮಗೆ ಪಕ್ಕಾ ಕ್ಲಾರಿಟಿ ಸಿಗೋದಂತೂ ಹೌದು, ಗ್ರ್ಯಾಂಡ್ ಫಿನಾಲೆಗೆ ಯಶ್ ಅವರು ಬರಬಹುದೇನೋ ಅಂತ ಹೇಳ್ಬಿಟ್ಟು. ಸೊ ಈಗ ಅಟ್ ಪ್ರೆಸೆಂಟ್ ಏನಪ್ಪಾ ಅಂತ ಹೇಳಿದ್ರೆ 8 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಅದರಲ್ಲಿ 6 ಜನ ಸ್ಪರ್ಧಿಗಳು ಫೈನಲ್ಸ್ಗೆ ಬರ್ತಾರೆ. ಜನವರಿ 17 ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ. ಅದಾದ ನಂತರ ಜನವರಿ 18 ಏನು ಮಿಕ್ಕಂತಹ 5 ಜನ ಸ್ಪರ್ಧಿಗಳಿರ್ತಾರೆ. 1 ಬೈ 1 3 ಜನ ಹಂತವಾಗಿ ಎಲಿಮಿನೇಟ್ ಆಗುವಂಥದ್ದು. ಫೈನಲಿ ಗ್ರ್ಯಾಂಡ್ ಫಿನಾಲೆಗೆ 2 ಉಳಿದುಕೊಳ್ತಾರೆ. ಅದರಲ್ಲಿ ಒಬ್ಬರು ಗೆಲ್ಲುವಂಥದ್ದು 50 ಲಕ್ಷ ಜೊತೆಗೆ ಕಪ್. ಸೊ 15 ವಾರ ಪೂರೈಸಿದಂತಹ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಆ ಕಪ್ ಮೇಲೆ ಜೊತೆಗೆ 50 ಲಕ್ಷದ ಮೇಲೆ ಸಾಕಷ್ಟು ಕಣ್ಣಿದೆ. ಹೊಡೆದಾಟವನ್ನು
ಮಾಡ್ತಾ ಇದ್ದಾರೆ. ಅಂದ್ರೆ ಗೆಲ್ಲುವಂತಹ ಉತ್ಸಾಹ ಆಗಿರ್ಬೋದು, ಈ ಲಾಸ್ಟ್ ವೀಕ್ ನಾವು ಗೇಮ್ಸ್ ಆಡೋದ್ರಲ್ಲಿ ಆಗಿರ್ಬೋದು, ಎಂಟರ್ಟೈನ್ ಮಾಡೋದ್ರಲ್ಲಿ ಆಗಿರ್ಬೋದು, ಸ್ಪಂದನ ಎಲ್ಲೋ ಡಲ್ ಅಂತ ಹೇಳ್ತಾ ಇದ್ವಿ, ಆಕೆಯೂ ಕೂಡ ಹೋರಾಡಿದ್ರು, ನಾನು ಕೂಡ ಫಿನಾಲೆಗೆ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಅನ್ಫಾರ್ಚುನೇಟ್ಲಿ ಎಲಿಮಿನೇಟ್ ಆಗಬೇಕಾದಂತಹ ಸಂದರ್ಭ ಕೂಡ ಎದುರಾಯಿತು. ಅದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಈ 8 ಜನ ಸ್ಪರ್ಧಿಗಳು ಏನಿದ್ದಾರೆ ಅಟ್ ಪ್ರೆಸೆಂಟ್, ಒಂದು ಶಾಕ್ ಅನ್ನ ಕೊಡ್ತಾ ಇದೆ ಬಿಗ್ ಬಾಸ್ ವೇದಿಕೆ, ಮಿಡ್ ನೈಟ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು. ಸೊ ಈ ವೀಕಲ್ಲಿ ಮಿಡ್ ನೈಟ್ ಶಾಕ್ ಕೂಡ ಒಬ್ಬ ಸ್ಪರ್ಧಿಗೆ ಆಗುವಂಥದ್ದು. ಮಿಡ್ ನೈಟ್ ಅಲ್ಲಿ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಕೂಡ ಆಗ್ತಾರೆ. ಅದಾದ ನಂತರ ಈ ವೀಕೆಂಡ್ ಎಲಿಮಿನೇಷನ್ ಒಬ್ಬರು ಆಗ್ತಾರೆ. ಸೊ ಉಳಿದಂತಹ 6 ಜನ ಸ್ಪರ್ಧಿಗಳು ಫಿನಾಲೆಗೆ ಹೋಗ್ತಾರೆ. ಸೊ ಅಲ್ಲಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಫೈನಲಿ 5 ಜನ ಸ್ಪರ್ಧಿಗಳು ಕಾಂಪಿಟೇಟ್ ಮಾಡುವಂಥದ್ದು. ಸೊ ಒಂದ್ ಕಡೆ ಗಿಲ್ಲಿ ಹೆಸರು ಕೇಳಿ ಬರ್ತಾ ಇದೆ, ಒಂದ್ ಕಡೆ ರಕ್ಷಿತಾ ಹೆಸರು ಕೇಳಿ ಬರ್ತಾ ಇದೆ, ಮತ್ತೊಂದ್ ಕಡೆ ಅಶ್ವಿನಿ ಎಷ್ಟೇ ಆಕ್ರೋಶ ಭರಿತರಾಗಿ ಒಂದಷ್ಟು ತಪ್ಪುಗಳು ಎದ್ದು ಕಾಣಿಸ್ತು, ತಿದ್ಕೊಂಡ್ರು, ಆದ್ರೂ ಕೂಡ ಎಲ್ಲೂ ಅವ್ರು ಕುಗ್ಲಿಲ್ಲ. ಸುದೀಪ್ ಅವರು ಒಂದಷ್ಟು ಕಿವಿ ಮಾತುಗಳನ್ನ ಹೇಳಿದ್ರು, ಅದನ್ನ ಫಾಲೋ ಮಾಡ್ತಾ ಅಶ್ವಿನಿ ಗೌಡ ಅವರು ಕೂಡ ಇವಾಗ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಆಗಿದ್ದಾರೆ. ಸೊ ಕಾದ್ ನೋಡ್ಬೇಕು ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕುತೂಹಲ ಇದೆ. ಅದರ ಜೊತೆಗೆ ಮತ್ತಷ್ಟು ಕುತೂಹಲವನ್ನ, ಕ್ಯೂರಿಯಾಸಿಟಿಯನ್ನ ಹೆಚ್ಚೋದಕ್ಕೆ ಯಶ್ ಬೇರೆ ಆಡ್ ಆಗ್ತಾ ಇರುವಂತದ್ದು ದೊಡ್ಡ ವೇದಿಕೆ.